ಆಧುನಿಕ ವೈದ್ಯ ಪದ್ಧತಿಯಲ್ಲಿ ರೋಗ ನಿಯಂತ್ರಿಸುವ ಶಕ್ತಿ ಇದ್ದರೆ ನಾಟಿ ವೈದ್ಯ ಪದ್ಧತಿಗೆ ರೋಗ ನಾಶ ಮಾಡುವ ಶಕ್ತಿ ಇದೆ. ಪ್ರಾಚೀನ ಪರಂಪರೆಯಿಂದ ಬಂದಿರುವ ನಾಟಿ ವೈದ್ಯ ಪದ್ಧತಿಯನ್ನು ನಮ್ಮ ತಂದೆಯವರಾದ ಬಸವರಾಜ ಮಲ್ಲಿಕಾರ್ಜುನಪ್ಪ ಕೊಂಚಿಗೇರಿಯವರು 7ನೇ ತಲೆಮಾರಿನಿಂದ ಔಷಧಿಗಳನ್ನು ಕೊಡುತ್ತಾ ಬಂದಿದ್ದು, ನನ್ನದು 8ನೇ ತಲೆಮಾರು ಅವರು ಹಾಕಿಕೊಟ್ಟ ಪಾರಂಪರಿಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿವೆ ಎಂದು ಚನ್ನವೀರಪ್ಪ ಬಸವರಾಜ ಕೊಂಚಿಗೇರಿಯವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಓಂ ಧನ್ವಂತರೇ ನಮಃ. ತ್ರೈಲೋಕ್ಯ ಶರಣಂ ಶಿವಂ. ಈಗ ನಾವು ಈ ಪಾರಂಪರಿಕ ಪದ್ಧತಿಯನ್ನ ಈ ನಮ್ಮ ತಂದೆಯವರಾದಂತಹ ಬಸವರಾಜ್ ಮಲ್ಕಾಜಪ್ಪ ಕೊಂಚಿಗೇರಿ ಅವರು 7ನೇ ತಲೆಮಾರಿನವರೆಗೂ ಕೂಡ ಅವರು ಔಷಧಿ ಕೊಟ್ಕೊಂಡು ಬಂದ್ರು. ನಮ್ದು 8ನೇ ತಲೆಮಾರು, ಈಗ ನಮ್ಮ ಹುಡುಗಂದು 9ನೇ ತಲೆಮಾರು. ನಮ್ದು ಈ ವಂಶ ಪಾರಂಪರಿಕವಾಗಿ ಬಂದದ್ದು. ನಮ್ಮಲ್ಲಿ ಅನೇಕ ಕಾಯಿಲೆಗಳಿಗೆ ಒಳ್ಳೆ ಒಂದು ಚಿಕಿತ್ಸೆ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಈಗ ನಮ್ಮ ಹಾಸ್ಪಿಟಲ್ ಅಂದ್ರೆ ಆಸ್ಪತ್ರೆ ಹೆಸರೇ ಸುಲಭ ಹೆರಿಗೆ ಹಾಗೂ ಅಸಾಧ್ಯ ರೋಗ ಚಿಕಿತ್ಸಾಲಯ ಅಂತಂದು ನಾವು ನಾಮಕರಣವನ್ನು ಮಾಡ್ಕೊಂಡಿದ್ವಿ. ನಮ್ದು ಕೂಡ ಅದೇ ಒಂದು ನಾಮಕರಣದಿಂದ ನಮ್ಮ ದವಾಖಾನೆ ನಡೀತಾ ಇದೆ. ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ, ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಪಾರಂಪರಿಕ ವೈದ್ಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ವಿಭಿನ್ನ ರೀತಿಯ ಕಾಯಿಲೆಗಳಿಗೆ ರಾಮಬಾಣವಾಗುವಂಥ ಔಷಧಿಗಳನ್ನು ಕೊಡುತ್ತಿದ್ದೇವೆ. ವಿಶೇಷವಾಗಿ ಅಲ್ಸರ್, ಅಪೆಂಡಿಕ್ಸ್, ಕ್ಯಾನ್ಸರ್, ಜಾಯಿಂಟ್ ಪೇನ್, ಶುಗರ್, ಸಂತಾನ ಭಾಗ್ಯ, ಬಿಡಿಮುಟ್ಟು, ಕೆಂಪು ಮುಟ್ಟು, ಗ್ಯಾಸ್ಟ್ರಿಕ್, HIV, ಏಡ್ಸ್ ಹಾಗೂ ಅನೇಕ ಕಾಯಿಲೆಗಳನ್ನು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಗುಣಪಡಿಸುತ್ತೇವೆ ಎಂದು ಹೇಳಿದರು. ಇಲ್ಲಿ ಅಲ್ಸರ್, ಅಪೆಂಡಿಕ್ಸ್, ಕ್ಯಾನ್ಸರ್, ಜಾಯಿಂಟ್ ಪೇನ್, ಶುಗರ್ ಮಕ್ಕಳಾಗಿ ಬಂದ್ರೆ, ಗಂಡು ಮಗುನೇ ಬೇಕಂದ್ರೆ, ಹೆಣ್ಣು ಮಕ್ಕಳ ಕೆಂಪು ಮುಟ್ಟು, ಬಿಳಿ ಮುಟ್ಟು, ತಲೆನೋವು, ಗ್ಯಾಸ್ಟ್ರಿಕ್, ಅಲರ್ಜಿ, ಮೂಲವಾದಿ, ಈ ಕುಡಿತದ ಚಟದಿಂದ ನಮ್ಮಲ್ಲಿ ಔಷಧಿ ಇದೆ. HIV ಇದೆ, ಅಂದ್ರೆ ಸೋರಿಯಾಸಿಸ್, ಇವೆಲ್ಲವೂ ಕೂಡ ನಮ್ಮಲ್ಲಿ 100% ರಿಸಲ್ಟ್ ಕೊಡುವಂತಹ ಔಷಧಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಈ ಎಲ್ಲಾ ಕಾಯಿಲೆಗೂ ಔಷಧಿ ಕೊಡೋದ್ರಿಂದ ಇಲ್ಲಿ ಪ್ರತಿಯೊಬ್ಬ ಕಾಯಿಲೆ ಇದ್ದವರು ಕೂಡ ಇದು ಬಸ. ಆದ್ರೆ ಹೆಣ್ಮಕ್ಳಿಗೆ ಬೇಕಾದಾಗ ಹೊಟ್ಟೆ ನೋವು, ಸೊಂಟ ನೋವು ಬರುತ್ತೆ. ಅದಕ್ಕೂ ಕೂಡ 3 ತಿಂಗಳು, 1 ತಿಂಗಳಿಗೆ 3 ದಿನ ಈ ತರವಾಗಿ ನಾವು 3 ತಿಂಗಳ ಕೊಟ್ರೆ ಅವ್ರ ಜೀವನ ಪರ್ಯಂತ ಅವರಿಗೆ ಆ ಒಂದು ನೋವು ಬರಲ್ಲ. ಇಂಥ ಒಂದು ಔಷಧಿ ಕೂಡ ನಮ್ಮಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮ ಕಫಾತ್ ಗುಡ್ಡ ಇದೆಯಲ್ಲ, ಕಫಾತ್ ಗುಡ್ಡದಲ್ಲಿ ಬಂಗಾರ, ಬೆಳ್ಳಿ, ಅಲ್ಯೂಮಿನಿಯಂ, ಅಬ್ರಕು, ತಾಮ್ರ, ಹಿತ್ತಾಳಿ ಎಲ್ಲ ಒಂದು ಖನಿಜಗಳು ಸಿಗಂತ ಒಂದು ಸ್ಥಳ. ಈ ಉಪ್ಪು ಕೂಡ ಸಿಗುತ್ತಲ್ಲೇ. ಈಗ ನಾವು ಸಮುದ್ರದಲ್ಲಿ ಸಿಕ್ಕಂತ ಉಪ್ಪುನೇ ಬೇರೆ, ನಮ್ಮ ಕಫಾತ್ ಗುಡ್ಡದಲ್ಲಿ ಸಿಕ್ಕಂತ ಕೂಡ ಬಂದಾಗ ನಾವು ಉಪ್ಪು ಏನು ಸೋಡಾ ಪುಡಿ ಉಪ್ಪು ನಾವು ಹಾಕ್ತೀವಲ್ಲ, ಅದೇ ಉಪ್ಪನ್ನು ನಾವು ಬಳಸೋದ್ರಿಂದ ಬೇಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅಂತ ಒಂದು ಔಷಧಿ ಗುಣಗಳು ಅಂತ ನಮ್ಮ ಕಫಾತ್ ಗುಡ್ಡ. ಅಲ್ಲಿ ನಮ್ಗೆ ಪ್ರತಿಶತ 20% ನಮ್ಗೆ ಔಷಧಿ ಇದೇ ಬೆಳೆದಿದ್ವಿ. ಯಾಕಂದ್ರೆ ಈಗ ಬಂಗಾರ, ಬೆಳ್ಳಿ ಎಲ್ಲಾ ಒಂದು ಲವಣಗಳನ್ನು ಹೀರಿಕೊಂಡಿರ್ತಲ್ಲ, ಹೀರಿಕೊಂಡು ಬೆಳೆದಂತ ಒಂದು ಸಸ್ಯನ ನಾವಿಲ್ಲಿ ಅಬ್ರಕ್ ಭಸ್ಮ, ಅಲ್ಯೂಮಿನಿಯಂ ಭಸ್ಮ, ಸುವರ್ಣ ಭಸ್ಮ, ಬೆಳ್ಳಿ ಭಸ್ಮ ಹಾಕಿ ನಾವು ಔಷಧಿ ರೆಡಿ ಮಾಡ್ತೀವಲ್ಲ, ಅದೆಲ್ಲ ನಮ್ಗೆ ಭಸ್ಮಗಳು ಬೇಕಾಗಿಲ್ಲ. ಕಾರಣ ನಮ್ ಕಫಾತುಗಳಲ್ಲಿ ಎಲ್ಲಾ ಸಿಗುತ್ತೆ ಅಂತ ಸಿಗ್ತಕ್ಕಂತ ಒಂದು ಸಸ್ಯಗಳಿಂದ ಬರ್ತಕ್ಕಂತ ಒಂದು ಶಕ್ತಿನೇ ನಮ್ಗೆ ಆ ಭಸ್ಮಗಳ ಶಕ್ತಿ ಇಲ್ಲಿ ಬರುತ್ತೆ. ಅದಕ್ಕೆ ನಾವು 70 ಗಿರಿ ನೋಡುವುದಕ್ಕಿಂತ 70 ಗಿರಿ ನೋಡೋದ್ರ ಮೇಲೆ ಅಂತಂದು ಸ್ಕಂದ ಪುರಾಣದಾಗ ಐತಿ. ನಾನೇನ್ ಹೇಳ್ತಾ ಇಲ್ಲ, ಪುರಾಣದಾಗ ಅದು ಯುಕ್ತಿ ಐತಿ. ಅದಕ್ಕೆ 70 ಗಿರಿಯಿಂದ ಅಡ್ಡಾಡಿ ಬಂದಷ್ಟ ಒಂದು ಔಷಧಿ ಶಕ್ತಿ ನಮಗೆ ಈ ಕಫಾತ್ಗಿರಿ ಸಿಗುತ್ತೆ. ಆ ಕಫಾತ್ಗಿರಿ ಔಷಧಿನೇ ನಮ್ಮನ್ನ ಈ ಒಂದು ಹೊರ ರಾಜ್ಯಕ್ಕೆ ಆತು, ನಮ್ಮ ರಾಜ್ಯದಲ್ಲಿ ಆತು, ನಮ್ಮ ಹೆಸರು ಮಾಡಿದ್ದೆ ಕಫಾತ್ಗುಡ್ಡದ ಒಂದು ಔಷಧೀಯ ಸಸ್ಯಗಳು. ಇದಕ್ಕೆ ನಾನು ಬೇಕಾದಷ್ಟು ಉದಾಹರಣೆ ಕೊಡ್ತೀನಿ. ಬೇಕಾದ್ರೆ ನೀವು ಕಫಾತ್ಗುಡ್ಡಕ್ಕೆ ಬಂದ್ರೆ ಅಲ್ಲಿ ಇರ್ತಕ್ಕಂಥ ಗಿಡಗಳ ಪರಿಚಯನೂ ಮಾಡಿಕೊಡ್ತೀನಿ. ಅದು ಎದಕ್ ಬರುತ್ತೆ, ಎಷ್ಟು ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಆ ಗುಡ್ಡಕ್ಕೆ ಬಂದವರಿಗೆ ನಾನು ಪರಿಚಯ ಮಾಡಿಕೊಳ್ಳೋ ಸಾಧ್ಯತೆ ಕೂಡ. ಈ ಔಷಧಿಗಳನ್ನು ಸ್ವತಃ ನಾವೇ ತಯಾರು ಮಾಡೋದು. ಬೇರೆಯವರು ತಯಾರು ಮಾಡಿದಂತಕ್ಕಂತ ಒಂದು ಔಷಧಿಯನ್ನು ನಾವು ಯಾರಿಗೂ ಕೊಡೋದಿಲ್ಲ. ಬೇರೆಯವ್ರ ಔಷಧಿ ರೆಡಿ ಮಾಡಿದ್ರೆ ನಾವು ತಗೊಳ್ಳೋಂಗಿಲ್ಲ. ಯಾಕೆಂದ್ರ ಅವರ ಔಷಧಿ ಒಳಗೆ ಏನಾಗಿರ್ತಾರೋ ಈ ನಮ್ಮ ಔಷಧಿ ಆದ್ರ
ನಾವೇನ್ ಹಾಕಿವಿ, ಎಷ್ಟು ಹಾಕಿವಿ, ಯಾವಾಗ ರೆಡಿ ಮಾಡಿದೀವಿ ಅನ್ನೋದೆಲ್ಲ ಕೂಡ ನಮ್ಗೆ ಮ್ಯಾಗ ನಂಬಿಕೆ ಇರುತ್ತೆ. ಬೇರೆದವ್ರು ರೆಡಿ ಮಾಡಿದ್ದನ್ನ ನಾವು ತಗೊಂಡ್ರೆ ಅವ್ರು ಯಾವಾಗ ಮಾಡಿದಾರೋ, ಏನ್ ಮಾಡಿದಾರೋ, ಎಷ್ಟು ಹಾಕಿದಾರೋ ಪ್ರಮಾಣ ಏನು ಗೊತ್ತಾಗಲ್ಲ. ಆ ನಂತರ ಹೆಚ್ಚು ಕಡಿಮೆ ಆದ್ರೆ ನಾಳೆ ನಮ್ಮನ್ನೇ ಅಪರಾಧಕ್ಕೆ ಒಂದು ಸ್ಥಾನಕ್ಕೆ ನಿಲ್ಲಿಸೋ ಒಂದು ಚಾನ್ಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಕೊಂಡ್ರ ನಾವೇ ರೆಡಿ ಮಾಡಿದ್ರೆ ನಾವೇ ಕೊಟ್ಟಾಗ ನಮ್ಮ ಅನುಭವ ನಮ್ಗೆ ಗೊತ್ತಿರುತ್ತೆ. ಏನ್ ಬರುತ್ತ, ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು, ಎಷ್ಟು ಪ್ರಮಾಣ ಕೊಡ್ಬೇಕು ಅನ್ನೋದನ್ನ ನಮ್ಗಿದು ಕಲಿಸ್ಕೊಡುತ್ತೆ. ಇದು ಏನಂತಂದ್ರ ನಾವು ಕಚ್ಚಾ ಐಟಮ್ ಅನ್ನು ನಾವಿಲ್ಲಿ ಕಪ್ಪತ್ರಿಂದ ಬೇರೆ ಬೇರೆ ನಮ್ಮ ಜಮೀನಲ್ಲಿ ಎಲ್ಲೆಲ್ಲಿ ಸಿಗುತ್ತಲ್ಲ ಅಲ್ಲಿ ಸಿಕ್ಕಂತ ಔಷಧಿ ಅಂತಂದು ಪೌಡರ್ ಮಾಡ್ಕೊಂತೀವಿ. ಮುಂಚೆ ಪೌಡರ್ ರೆಡಿ ಮಾಡ್ಕೊಂಡು ಆ ನಂತರ ಗುಳಿಗೆ ರೆಡಿ ಮಾಡ್ತೀವಿ. ಗುಳಿಗೆ ರೆಡಿ ಮಾಡಿ ನಾವು ಔಷಧಿನ ಪೇಷಂಟ್ ಕೊಡ್ಬೇಕಾಗದ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಚನ್ನವೀರಪ್ಪ ಬಸವರಾಜ್ ಕೊಂಚಗೇರಿ. ಮೊಬೈಲ್ ಸಂಖ್ಯೆ 9448341802.